ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮೀ ಸೋನ್ಯಾಳ್ ಯೂಟ್ಯೂಬ್ ಚಾನಲ್. ನಾವೆಲ್ಲ ಇಲ್ಲಿ ಆರಾಮದೇವ್ರಿ, ನೀವು ಎಲ್ಲ ಆರಾಮದಿರಿ ಅಂದ್ಕೊಂಡು ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ರೀ. ನಾನು ಪಲ್ಯಕ್ಕಂತೇಳಿ ಹಾಗಲಕಾಯಿನ ಹೊಳ್ಕೊಳಕತ್ತೀನಿ ರೀ. ಹಾಗಲಕಾಯಿ ಅಂದ್ರೇ ಕಹಿ ಕಹಿ ಇರ್ತಾವೆ, ಆದ್ರೂ ಕಹಿ ಇದ್ರೂ ಆರೋಗ್ಯಕ್ಕೆ ಅದು ತುಂಬ ಒಳ್ಳೆಯದು. ತಿನ್ಬೇಕು ಅವಾಗವಾಗ ಹಾಗಲಕಾಯಿ ಪಲ್ಯನೂ. ಇದು ಹಾಗಲಕಾಯಿ ಸ್ವಲ್ಪ ಬಿರುಸಿದ್ದು ರೀ, ಬೀಜನೂ ಭಾಳ ಬಿರುಸಾಗಿದ್ದು, ಅದಕ್ಕೆ ನಾವು ಒಳಗಿಂದೂ ಎಲ್ಲ ತೆಗೆದು ಹಾಕತ್ತೀನಿ. ಇನ್ ಕೇಸು ಹಾಗಲಕಾಯಿ ಎಳಿವಿದ್ದು ಅಂದ್ರೆ ಒಳಗಿಂದೂ ಏನು ತೆಗಿಯೋದು ಬೇಕಾಗಿಲ್ಲ, ನಡೀತದೆ, ಹಾಗೇನೂ ಅಡುಗೆ ಮಾಡ್ಕೋಬಹುದು. ಈಗ ಒಂದೊಂದೇ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋತೀನಿ ರೀ. ಹಾಗಲಕಾಯಿ ಕಹಿ ಇದ್ರೂ ರುಚಿಯಾಗಿ ಅಡುಗೆ ಮಾಡೋದು ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತೀನಿ ಬರ್ರಿ. 2 ಹಾಗಲಕಾಯಿಗಳು ನಾ ಇವಾಗ ಹಾಗಲಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿನಿ ರೀ. ಇದ್ರನ್ನ ಉಪ್ಪು ನೀರಾಗ ಒಂದು ಸ್ವಲ್ಪ ನೆನೆ ಹಾಕಿಡಬೇಕು. ಹಾಗೆ ನಾನು ನಾಷ್ಟಕ್ಕೆ ಶಾವಿಗೆ ಉಪ್ಪಿಟ್ಟು ಮಾಡಕತ್ತಿದ್ದೆ ರೀ. ಶಾವಿಗೆ ಉಪ್ಪಿಟ್ಟು ಸಲುವಾಗಿ ಶಾವಿಗೆನ ಸ್ವಲ್ಪ ಹುರ್ಕೊಳಕತ್ತಿದ್ನಿ. ಇವು ಭಾಳ ಸಣ್ಣ ಶಾವಿಗೆ ಅದಾವು, ಅದಕ್ಕೆ ಭಾಳ ಹೊತ್ತನ ಏನು ಹುರ್ಕೊಳ್ಳೋದು ಬೇಕಾಗಿಲ್ಲ, ಸ್ವಲ್ಪ ಹುರ್ಕೊಳ್ಳೋದೆಲ್ಲ ಆಯ್ತು ರೀ. ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ತೀನಿ. ಅಷ್ಟೊಳಗಾಗಿ ನಾ ಈ ಕಡೆ ಅಡುಗೆ ಸ್ಟಾರ್ಟ್ ಮಾಡ್ಕೋತೀನಿ ರೀ. ಶಾವಿಗೆ ಆರೋತನ ಅಂತ ಹೇಳಿ ನಾನು ರಾತ್ರಿ ಮೆಂತೆಕಾಳಿಂದ ನೀರು ನೆನೆ ಹಾಕಿಟ್ಟಿದ್ನಿ. ಮೆಂತೆಕಾಳೆಲ್ಲ ನೆನೆದವ್ರಿ. ಇವಾಗ ಅದನ್ನು ಕುಡಿದು ಆಮೇಲೆ ನಾನು ಅಡಿಗೆದೆಲ್ಲ ಸ್ಟಾರ್ಟ್ ಮಾಡ್ಕೋತೀನಿ. ನೀರು ಕುಡಿಯೋದು ಆಯ್ತು ರೀ. ಇವಾಗ ಹಾಲು ಕಾಯಿಸ್ಕೊಳಕತ್ತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಹಾಲು ಕಾಯಿಸ್ಕೋಬೇಕಂತ, ಹಾಲು ಕಾಯಿಸ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡ್ಬೇಕಂತ. ಅದಕ್ಕೆ ಹಾಲಿದ್ದು ರೀ, ನೀವು ಹಾಲು ಕಾಯಿಸ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡ್ಕೋತೀನಿ. ನಾಷ್ಟಕ್ಕೆ ಮತ್ತು ಪಲ್ಯಕ್ಕೆ ಅಂತ ಹೇಳಿ ಉಳ್ಳಾಗಡ್ಡಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಇವೆಲ್ಲ ಕಟ್ ಮಾಡಿ ಇಟ್ಕೋತೀನಿ ರೀ. ಮೊದಲೇ ಹಾಗಲಕಾಯಿ ಒಳಗೆ ಉಪ್ಪು ಹಾಕಿ ನೀರು ಹಾಕಿ ಇಡಬೇಕಿತ್ತು, ನೆನಪಾಗಿರಲಿಲ್ಲ. ಅದಕ್ಕೆ ಇವಾಗ ಇಟ್ಕೊಳಕತ್ತೀನಿ ರೀ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಒಂದು 5 ನಿಮಿಷ ನೆನೆ ಹಾಕಿ ಇಟ್ಕೋತೀನಿ ರೀ. ಇದರಿಂದ ಒಂದು ಸ್ವಲ್ಪ ಅದ್ರ ಒಳಗಿಂದ ಕಹಿ ಕಡಿಮೆ ಆಗ್ತೈತಿ. ಅಷ್ಟರೊಳಗಾಗಿ ನಾ ಇಲ್ಲಿ ನಾಷ್ಟ ಅದೆಲ್ಲ ಸಜ್ಜು ಮಾಡ್ಕೋತೀನಿ, ರೆಡಿ ಮಾಡ್ಕೋತೀನಿ. ಪ್ಲಾಸ್ಟಿಕ್ ಫಸ್ಟ್ ನಾನಿಲ್ಲಿ ನಾಷ್ಟ ಮಾಡ್ಕೊಳಕತ್ತೀನಿ ರೀ. ನಾಷ್ಟಕ್ಕಂತೇಳಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ ರೀ. ಸ್ವಲ್ಪ ಜೀರಿಗೆ, ಸಾಸಿವೆ, ಕರಿಬೇವು, ಕಡ್ಲೆಬೇಳೆ ಹಾಕ್ಕೊಂಡಿದ್ದೆ ರೀ, ಟೇಸ್ಟ್ ಬರ್ತದೆ ಅಂಥೇಳಿ. ಶೇಂಗಾ ಹಸಿವಿದ್ದು ರೀ, ಅದಕ್ಕೆ ಎಣ್ಣೆ ಒಳಗೆ ಫಸ್ಟ್ ಫ್ರೈ ಆಗಲಿ ಅಂಥೇಳಿ ಶೇಂಗಾ ಹಾಕ್ಕೊಂಡೆ. ಆಮೇಲೆ ಉಳ್ಳಾಗಡ್ಡಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಇವೆಲ್ಲ ಫ್ರೈ ಆದಮೇಲೆ ನೀರನ್ನ ಹಾಕ್ಕೊಂಡು ಕುದಿ ಬಂದಾದಮೇಲೆ ಶಾವ್ಗೆ ಸೇರಿಸ್ಕೊಂಡ್ಬಿಟ್ಟಿವಿ ಅಂದ್ರೆ ನಮ್ದು ಶಾವ್ಗೆ ಉಪ್ಪಿಟ್ಟು ರೆಡಿ ಆಗ್ತೈತೆ ರೀ. ಇವು ಶಾವ್ಗೆ ಹೊರಗಿನೂ ಅಲ್ರಿ, ಮನೆ ಒಳಗೆ ಮಾಡಿದ್ದು ಇದ್ದು ರೀ. ಅಂದ್ರೆ ಬೇಸಿಗೆ ಟೈಮ್ದಾಗ ನಮ್ಮ ಹತ್ತಿರ ಮನೆ ಒಳಗೆ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ರೀ. ಅದರಾಗೆ ಮಕ್ಕಳಿಗೆ ಅಂಥೇಳಿ ನಮಗೂ ಸ್ವಲ್ಪ ಕೊಟ್ಟು ಕಳಿಸಿದ್ದೆ ರೀ. ಹಾಕೊಂಡಿದ್ದು ಶಾವ್ಗೆ ಥರ ಇವು ನೀರು ಜಾಸ್ತಿ ಹಿಡಿಯೋದಿಲ್ಲ ರೀ, ಮತ್ತು ಭಾರಿ ಸಾಫ್ಟ್ ಆಗ್ತಾವೆ. ಗೋಧಿ ಹಿಟ್ಟಿನೂ ಇರ್ತಾವಲ್ಲ, ಹೊಟ್ಟೆಗೂ ಹತ್ತೈತಿ, ತಿಂದಂಗೂ ಆಗ್ತೈತಿ, ಹೊಟ್ಟೆನೂ ತುಂಬತೈತಿ, ಚಲೋ ಆಗಿರ್ತೈತಿ. ನಮ್ಮ ಮಕ್ಕಳಿಗಂತೂ ಇದು ಭಾಳ ಇಷ್ಟ ಆಗ್ತೈತಿ. ನಾನು ಈ ಮ್ಯಾಗಿ ನೂಡಲ್ಸ್ ಬದಲು ಈ ಶಾವ್ಗೆ ಉಪ್ಪಿಟ್ಟು ಅವ್ರಿಗೆ ಮಾಡಿಕೊಡ್ತೀನಿ. ಅವ್ರು ಇಷ್ಟಪಟ್ಟು ತಿಂತಾರೆ ಶಾವ್ಗೆ ಉಪ್ಪಿಟ್ಟು. ಈಗ ನೋಡಿರಿ, ಒಗ್ಗರಣೆ ಕುದಿ ಬಂದೈತಿ. ನಾ ಶಾವ್ಗೆ ಅದೆಲ್ಲ ಮಿಕ್ಸ್ ಮಾಡ್ಕೊಳಕತ್ತೀನಿ. ಮೊದಲಿಗೇನೆ ಉಪ್ಪು ಹಾಕೊಳ್ಳೋದು ಮರೆತುಬಿಟ್ಟಿದ್ದೆ, ಆಮೇಲೆ ಇವಾಗ ಉಪ್ಪು ಹಾಕ್ಕೊಳಕತ್ತೀನಿ. ಚಲೋ ಆಯಿತು. ಇನ್ನು ಕುದಿಯೋದ್ರೊಳಗೆ ನೆನಪಾಯ್ತು, ಇಲ್ಕಂದ್ರೆ ಎಲ್ಲ ಕೆಟ್ಟು ಬಿಡ್ತಿತ್ತು. ಇವಾಗ ನೆನಪಾಯ್ತು, ಹಾಕ್ಕೊಂಡೆ. ಸುಳ್ಳು ಹೇಳ್ತಾಳೆ ನೋಡ, ದಿನ 10 ನಿಮಿಷ ಅಡ್ವಾನ್ಸ್ ಬಂದು ನಿಂದಿರ್ತಾನಲ್ಲಿ, ಮತ್ತು ಬರಂಗಿಲ್ಲ ಹೇಳ್ತಾಳೆ. ಅವಾಗ ರಟ್ಟಿ ಬರ್ತೀನಿ. ಆಯ್ತಲ್ಲ, ನೀವೇ ಬರ್ರಿ. ಮುಂದೆ ಬರಂಗಿಲ್ಲ, ಅದೇನು ಆತಾರಲ್ಲ, ಅದು ಮಾಡಿದ್ರು ಮಾಡಿಲ್ಲ ಅನ್ನೋರಿಗೆ ಮಾಡ್ಲಾರ್ದೇನೆ ತೋರಿಸ್ಬೇಕು. ಒಯ್ಯಲ್ಲ ಏನಿಲ್ಲ, ಹಂಗೂ ಒಯ್ದಿರ್ತಾರೆ, ಬ್ಯಾಗ್ನ ಹಾಕಿ ಕಳಿಸ್ತೀನಿ. ನಾನು ಆಫ್ಟರ್ನೂನ ಡೈಲಿ ಹುಡುಗರನ್ನ ಕರ್ಕೊಂಡು ಬರೋಕ್ಕದು ಹೋಗ್ತೀನಿ ರೀ. ನಡು ಒಂದೊಂದ್ಸಲ ಯಾವಾಗಾರ ಮಿಸ್ ಆಗಿರ್ತೈತಿ. ಅದಕ್ಕೆ ನಿಮ್ಮ ಮಮ್ಮಿ ಬರ್ತಾಳಿಲ್ಲೋ ಪಪ್ಪ ಕೇಳೋಣ, ಬರೋದೇ ಇಲ್ಲ ತನಕತ್ತೀವ್ರಿ ಶ್ರಾವಣಿ. ಅದಕ್ಕೆ ನಾವು ಅವ್ರಿಗೆ ಬಂದರು ಬರ್ಲಾರ್ದಂಗೆ ಹೇಳ್ತೀರಿ ಅಂತೇಳಿ ಮಾತಾಡಕತ್ತಿದ್ದೇವ್ರಿ. ಹಂಗೆ ನಾಷ್ಟ ಅಂತೂ ರೆಡಿ ಆಯ್ತು ರೀ. ಇವಾಗ ನಾನು ಹಾಗಲಕಾಯಿನ ಹುರ್ಕೊಳಕತ್ತಿದ್ದೆ.
ಹಾಗಲಕಾಯಿ ಭಾಳ ಚಂದಾಗಿ ಹುರ್ಕೋಬೇಕಾಗ್ತೈತೆ ರೀ ಇದು. ಇಲ್ಲೇ ಒಂದು ಅರ್ಧ ಕೈ ಹೋಗಿರ್ತೈತಿ ನಾವು ಹುರ್ಕೊಳ್ಳೋದ್ರೊಳಗೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು ರೀ, ಎಲ್ಲ ಕಡೆ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಅದು ಫುಲ್ ಫ್ರೈ ಆಗ್ಬೇಕು ರೀ ಅದು. ಎಲ್ಲ ಹಸಿ ವಾಸನೆ ಎಲ್ಲ ಹೋಗಿ ಮೆತ್ತಗಾಗ್ಬೇಕು ರೀ, ಆ ಥರ ಫ್ರೈ ಆಗಬೇಕು. ನೋಡಿ ನಾನು ಎಲ್ಲ ಈಗ ಫ್ರೈ ಆಗಿದ್ದವು. ಅದ್ರ ಮ್ಯಾಲೆ ಮುಚ್ಚಿಡ್ತೇನೆ. ಅದು ಮುಚ್ಚಿಡೋದ್ರಿಂದ ಇನ್ನೊಂದು ಸ್ವಲ್ಪ ಅಲ್ಲೇ ಬಿಸಿಲೇನೆ ಇನ್ನೊಂದು ಸ್ವಲ್ಪ ಮೆತ್ತಗಾಗ್ತಾವೆ. ಇವಾಗ ನಾನು ಎಣ್ಣೆದು ಹಾಕ್ಕೊಂಡು ಸ್ವಲ್ಪ ಜೀರಿಗೆ, ಸಾಸಿವೆ, ಕರಿಬೇವು, ಉಳ್ಳಾಗಡ್ಡಿ, ಟೊಮೆಟೊ ಇದೆಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತೇನೆ ರೀ. ಮೆಂತ್ಯಕಾಳು ಏನಿದ್ದು ಅಲ್ರಿ, ಅವೇ ಮೆಂತ್ಯಕಾಳನ್ನು ಇದೇ ಅಡುಗೆ ಹಾಕ್ಕೊಳಕತ್ತೀನಿ. ಅವು ನೆನೆಯು ಮೆಂತ್ಯಕಾಳು ರೀ. ನಾ ಅವ್ರನ್ನ ನೀರು ಬಸದಾದ್ಮೇಲೆ ಇಟ್ಟಿದ್ನಲ್ಲ, ಅಲ್ಲೇ ಮೊಳಕೆ ಬಂದಿದ್ದು ರೀ ಅವು. ಇವತ್ತಿನೂ ನಾಳೆ ಮೊಳಕೆ ಬರ್ತಾವೆ. ಅವು ನಿನ್ನೆವಿದ್ದು ಇವತ್ತಿನೂ ನಾಳೆ ಮೊಳಕೆ ಬರ್ತಾವೆ. ಅದನ್ನು ನಾಳೆ ಅಡುಗೆಗೆ ಯೂಸ್ ಮಾಡ್ಕೊತೀನಿ. ಹಂಗೆ ಅಡುಗೆಗೂ ಮೆಂತ್ಯಕಾಳು ಹಾಕ್ಕೊಂಡು ಅಡುಗೆ ಮಾಡ್ಕೊತೀನಿ. ಈಗ ಉಳ್ಳಾಗಡ್ಡಿ ಮಿಕ್ಸ್ ಮಾಡ್ಕೊಂಡೀನಿ ರೀ. ಉಳ್ಳಾಗಡ್ಡಿ 1.5 ತೊಗೊಂಡಿದ್ದೆ ನಾನು. ಅದು ಎಲ್ಲ ಚೆಂದಾಗಿ ಬೇಯಬೇಕು, ಮೆತ್ತಗಾಗಬೇಕು. ಉಳ್ಳಾಗಡ್ಡಿ ಅದೆಲ್ಲ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಂಡೀನಿ. ಟೊಮೆಟೊನೂ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ನಿ, ಕಹಿ ಇರ್ತಾವಲ್ಲ ಹಾಗಲಕಾಯಿ ಅದಕ್ಕಂಥೇಳಿ. ಇವಾಗ ಟೊಮೆಟೊನು ಫ್ರೈ ಆದಮೇಲೆ ಅರಿಶಿನ ಹಾಕ್ಕೊಂಡೀನಿ ರೀ. ಅರಿಶಿನ ಹಾಕ್ಕೊಂಡು ಅದನ್ನೂ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡೀನಿ. ಮಿಕ್ಸ್ ಮಾಡಿಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೀನಿ ರೀ. ಹಾಗೆ ಒಂದು 2 ಸ್ಪೂನ್ ಮಸಾಲೆ ಖಾರ ಹಾಕ್ಕೊಂಡೀನಿ. ಮಸಾಲೆ ಖಾರ ಹಾಕೋದ್ರಿಂದ ಬೇರೆ ಮಸಾಲೆ ಇದನ್ನು ಹಾಕೋದು ಅವಶ್ಯಕತೆನೇ ಇರೋದಿಲ್ಲ ರೀ. ಮಸಾಲೆ ಖಾರನೇ ಎಲ್ಲ ಮಿಕ್ಸ್ ಇರ್ತಾವೆ ಅದ್ರೊಳಗೆ. ಇವಾಗ ಹಾಗಲಕಾಯಿ ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ. ಹಾಗಲಕಾಯಿ ಮತ್ತು ಒಗ್ಗರಣೆ ಎರಡೂ ಮಿಕ್ಸ್ ಮಾಡ್ಕೊತೀನಿ. ಅದು ಚೆಂದಾಗಿ ಎರಡು ಕುಡ್ಕೊಂಡು ಆದಮೇಲೆ ಅದಕ್ಕೆ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೆ ರೀ. ಬೆಲ್ಲ ಹಾಕ್ಕೋಬೇಕು. ಮೇನ್ ಇಂಗ್ರೀಡಿಯೆಂಟ್ ಬೆಲ್ಲ ರೀ ಹಾಗಲಕಾಯಿ ಪಲ್ಯಕ್ಕೆ. ಬೆಲ್ಲ ಹಾಕಿದ್ರೇ ಸ್ವಲ್ಪ ಖಾರ ಕಡಿಮೆ ಆಗ್ತೈತಿ, ಖಾರ ಎಲ್ಲ ಕಹಿ ಕಡಿಮೆ ಆಗ್ತೈತಿ. ಅದ್ರ ಜೊತೆ ಶೇಂಗಾದ ಪುಡಿ ಹಾಕ್ಕೊಂಡೀನಿ ರೀ. ಶೇಂಗಾ ಪುಡಿ ಅದಕ್ಕಂದ್ರೆ ಸ್ವಲ್ಪ ಗ್ರೇವಿ ಥರ ಮಾಡ್ಕೊಳಕತ್ತಿದ್ನಿ ಸಾಂಬಾರು ಪಲ್ಯನ, ಹಾಗಲಕಾಯಿ ಪಲ್ಯನ. ಅದಕ್ಕೆ ಶೇಂಗಾ ಪುಡಿ ಹಾಕ್ಕೊಂಡೀನಿ. 1 ಗ್ಲಾಸ್ ನೀರು ಹಾಕ್ಕೊಂಡು ಕುಕ್ಕರ್ನಾಗ ಮುಚ್ಚಿ 1 ಸಿಟಿ ಆಗೋಷ್ಟು ಅಷ್ಟು ಮುಚ್ಚಿ ಸಿಟಿ ಆಗೋಷ್ಟು ಬಿಟ್ಟು ಆಮೇಲೆ ಬಂದ್ ಮಾಡ್ತೀನಿ ರೀ. ನಾಷ್ಟ ಮತ್ತು ಪಲ್ಯ ಎಲ್ಲ ರೆಡಿ ಆಗೈತೆ ರೀ. ಇವಾಗ ಗ್ಯಾಸ್ ಕಟ್ಟಿ ಇನ್ನೊಂದು ಸಲ ಎಲ್ಲ ಕ್ಲೀನ್ ಮಾಡಿಕೊಂಡು ಹಿಟ್ಟನ್ನು ಹಾಕ್ಕೊಂಡು ರೊಟ್ಟಿ ಮಾಡ್ಕೊಳಕತ್ತೀನಿ ರೀ. ಈ ಪಲ್ಯ ಜೊತೆ ರೊಟ್ಟಿ ಕಾಂಬಿನೇಷನ್ ಚಲೋ ಇರ್ತೈತೆ ರೀ. ಕೈ ಹತ್ತೋದಿಲ್ಲ. ಪಲ್ಯ ಅಂತೂ ಭಾರಿ ಟೇಸ್ಟ್ ಆಗಿತ್ತು. ಆಮೇಲೆ ತಿಂದು ನೋಡಿದ್ದೆ ನಾನು, ಒಟ್ಟೆ ಕೈಯಾಗಿರಲಿಲ್ಲ. ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡೋದು ಮತ್ತು ಜಾಸ್ತಿ ಫ್ರೈ ಮಾಡ್ಕೊಂಡಿದ್ನೆಲ್ಲ, ಅದಕ್ಕೆ ಹೊಟ್ಟೆ ಕೈಯಾಗಿರಲಿಲ್ಲ ರೀ. ಭಾಳ ಚಲೋ ಆಗಿತ್ತು ಪಲ್ಯನೂ. ನಮ್ಮ ಮಕ್ಕಳಿಗೂ ಹಾಗಲಕಾಯಿ ಪಲ್ಯನೇ ಬುತ್ತಿ ಒಳಗೆ ಕಟ್ಕೊಟ್ಟಿನಿ. ಮತ್ತೆ ಹೊಡ್ಸೋತೀನ. ಅಡುಗೆ ಮಾಡೋದು ಆಯ್ತು ರೀ. ರೊಟ್ಟಿ ಮಾಡೋದು ಇವಾಗ ಟಿಫಿನ್ ಕಟ್ಕೊಡಕತ್ತಿದ್ನಿ ಇಬ್ರಿಗೂ. ಬಸ್ ಬಂತ ನೋಡೋ ಕೆಳಗ. ಅದು ಬಸ್ ಬಂತ ನೋಡೋ ಮೊದಲು. ಅಲ್ಲ ನಿನಗೆ ಅವ್ರ ಕ್ಲಾಸ್ ಮಾಡಿಟ್ರೆ ಅವ್ಕಿನ ಕ್ಲಾಸ್ನೇ ಮಾಡ್ತಾಳೆ. ನಿನಗೆ ಯಾಕೆ ಅಕ್ಕಿ ಮಾಡ್ತಾಳೆ? ಮಾನಿಟರ್ ಕ್ಲಾಸ್ನಾಗ ಆಕಿ, ನಿನಗಿಲ್ಲ. ಬಸ್ ಹೋಗಪ್ಪ ಕೆಳಗ ಬರಕತ್ತ ಹೇಳು. ಬೇತ ಬರ್ತೀನಿ. ಪಪ್ಪ ಬರತ್ತಾರ ಏನು? ಸ್ಪೂನ್ ಹಾಕಿನಿ. ಕೇಳೋ ಬಂದದನ್ ಬಸ್. ಹೋಗ್ಯಾನ ಒಂದೆರಡು ಬಿಟ್ಟು. ಹಾಂ ಎಂಬಾಗ್ಬಿಡ್ರೆ. ಫ್ರೆಂಡ್ಸ್ ಎಲ್ಲ ಕೆಲಸ ಮಾಡಿ ರೊಟ್ಟಿ ಅದೆಲ್ಲ ಮುಗಿಸಿ ಬಾಂಡೆ ಅದೆಲ್ಲ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಇಟ್ಟಿನಿ ರೀ. ನೋಡಿರಿ ಏನಾಗ್ಬಿಟ್ಟೈತಿ. ಹಾಲು ಕಾಸಕ್ಕೆ ಇಟ್ಟಿದ್ದೆ, ಹಾಲು ಉಕ್ಕಿಬಿಟ್ಟವ್ರಿ ಎಲ್ಲ.
ಎಲ್ಲ ಅದ ಒಂದು ಕೆಲಸ ಮಾಡಕ್ಕೂ ಏನು ಹಿಂಗೆ ಹೊಳ್ಳಿ ಹಿಂಗೆ ಬರೋದ್ರೊಳಗಾಗಿ ಹಿಂಗಾಗ್ಬಿಟ್ಟೈತಿ. ಸ್ಟಾಪ್. ಮುಂಜಾನೆ 1.5 ತಾಸ್ನಾಗ ನಾನು ಏನಿಲ್ಲ 3-4 ಸಲ ಗ್ಯಾಸ್ ಕಟ್ಟಿ ತೊಳಿತೀನಿ ರೀ. ಹಿಂಗೆ ಹೋಗೋದು ತೊಳೆ, ಹಿಂಗೆ ಬರೋದು ತೊಳೆ ತೊಳೆ ತೊಳೆ. ರೊಟ್ಟಿ ಮಾಡಿದ್ನಲ್ರಿ, ತವಿ ಬಿಸಿ ಇತ್ತು, ಅದಕ್ಕೆ ಶೇಂಗಾ ಇದ್ದು ಹಸಿ ಶೇಂಗಾ ಹುರ್ಕೊಳಕತ್ತೇನೆ ರೀ. ಶೇಂಗಾ ಹುರಿಯಾಕತ್ತೀನಿ. ಹೀಗೆ ಕಸ ಗಾಡಿಯವರು ಬರ್ಬೇಕಾ? ಶೇಂಗಾ ಹುರ್ಕೊತ್ಕೊಂಡ್ಬರ್ಲೇನು ಕಸ ಕೊಟ್ಟು ಬರ್ಲಿ? ಮೊದಲು ಶೇಂಗಾ ಕಸ ಕೊಟ್ಟು ಬರ್ತೇನೆ ರೀ. ಏನು ಮಾಡೋದು? 2 ಕೆಲಸ ಅದು. ಹಾಲು ತೊಗೊಂಡು ಬರೋದೈತೆ, ಕಿಟ್ಲಿ ಎಲ್ಲ ಇತ್ತ, ಹಾಲನ್ನು ತೊಗೊಂಡು ಬಂದೆ ಹಂಗೆ. ನಮ್ಮ ಬೆಳಗಾವ್ದಾಗ ಎಂಡೆಲ್ಲ ಹೋಗ್ತಾರೆ ಗೊತ್ತೇನು ರೀ ಕಸ ಗಾಡಿಯವ್ರು. ಕಸ ಸಂಗ್ರಹಕಾರರಿಗೆ ಕಸವನ್ನು ನೀಡಿರಿ. ಚರಂಡಿಗಳಲ್ಲಿ ಕಸವನ್ನು ಎಸೆಯದಿರಿ. ದಂಡವನ್ನು ವಿಧಿಸಲಾಗುವುದು. बेळगाव महानगर पालिकेच्या हातीतील रहिवासियांना नम्र विनंती, जाहीर निवेदन ऐका. ಕನ್ನಡ, ಮರಾಠಿ, ಹಿಂದಿ ಎರಡರೊಳಗೂ ಹೇಳ್ತಾರೆ. गटरीच टाकू नका. उल्लंघन केल्यास पालिका कायदा अनुसार क्रम घेतली जाणार. ಕೊಟ್ಟವ್ರು ತೊಗೊಂಡು ಹೋಗ್ತಾರೆ. ನಾನಂತರೂ ಕಂಪಲ್ಸರಿ ಹೋಗಿ ಡಸ್ಟ್ಬಿನ್ಗೆ ಕಸದ ಗಾಡಿ ಕೊಟ್ಟು ಬರ್ತೇನೆ ರೀ. ಇಲ್ಲೆಲ್ಲ ಸಿಟಿ ಎಲ್ಲ ಅಲ್ಲಿ ಇಲ್ಲಿ ಚೆಲ್ಲಿದ್ರೆ ಒಳ್ಳೇದಲ್ಲ, ನಮಗೆ ಚಲೋ ಅಲ್ಲ ಅದು. ಅದಕ್ಕೆ ಕಸದ ಗಾಡಿಗೆ ಹಾಕಿ ಬರ್ತೀವಿ. ಸಿಟಿನವ್ರು ಇದ್ರೆ ಅಂದ್ರೆ ನೀವು ಕಸದ ಗಾಡಿಗೆ ಹಾಕೋದು ಬರ್ರಿ, ಅಲ್ಲಿ ಇಲ್ಲಿ ಚೆಲ್ಲಬೇಡ್ರಿ. 1 ರೌಂಡ್ ಹೊಡ್ಕೊಂಡ್ರಿ. ಇವಾಗ ಸೆಕೆಂಡ್ ರೌಂಡ್ ಹೊಡ್ಕೋಬೇಕು. ಸ್ವಲ್ಪ ಸ್ವಲ್ಪ ಹಾಕೊಂಡು ಹುರಿಯಾಕತ್ತೀನಿ. ಹುರಿದು ಇಟ್ಕೊಂಡು ಬಿಟ್ವಿ ಅಂದ್ರೆ ಅದೇನೂ ಆಗೋದಿಲ್ಲ, ಚಲೋ ಉಳಿತಾವೆ. ಎಲ್ಲ ಶೇಂಗಾ ಹುರಿದವ್ರಿ, ಬಂದು ಮಾಡ್ಕೊಂಡ್ಬಿಡ್ತೀನಿ. ಹಸಿ ಅದಾವ, ಆರಿದಾದ್ಮೇಲೆ ಡಬ್ಬಿ ಒಳಗೆ ಹಾಕಿಟ್ಕೊಡ್ತೀನಿ. ಹಾಲು ಬಂದವ್ರಿ, ಹಾಲು ಕಾಯಿಸ್ಕೊತೀನಿ. ಈಗ ಹಾಲು ಉಗ್ಸೀನಿ. ಇವಾಗ ಅದಕ್ಕೆ ಫುಲ್ ಕಾಯೋತನ ಇಲ್ಲೇ ನಿಂತು ಕಾಯಿಸ್ಕೊತೀನಿ. ಮತ್ತೆ ಯಾರು ವರ್ಷವ್ರು. ಹೊರಗಡೆ ಕಾರಿಡಾರ್ ಎಲ್ಲ ಹೊಲಸಾಗಿತ್ತು ರೀ, ಅದನ್ನೂ ಎಲ್ಲ ಒರೆಸ್ಕೊಂಡೆ. ಇದು ನಮ್ಮ ಪ್ರಥಮೇಶನ್ ಸೈಕಲ್ ರೀ, ಇದು ನಮ್ದು ಸ್ಕೂಟಿ ರೀ, ನಮ್ದು ಐರಾವತ ಇದ್ದಂಗಿದೆ. ಇಲ್ಲೇ ಕೆಳಗಡೆನೇ ಸ್ವಲ್ಪ ಅದು ಇದು ಏನರ ಹೂವಿನ ಗಿಡಗಳದ್ದು ಅದಾವ್ರಿ, ನಮ್ಮ ಓನರ್ದು ಜಾಗ ರೀ. ಅಲ್ಲಿ ನಾನು ಒಂದೆರಡು ತುಳಸಿ ಗಿಡ ಹಚ್ಚಿದ್ನಿ, ಮತ್ತು ಪುದೀನ ಕಡ್ಡಿ ಇರ್ತಾವಲ್ಲ, ಪುದೀನ ಕಡ್ಡಿ ಹಚ್ಚಿದ್ದೆ ರೀ. ಒಂದೆರಡು ಹತ್ತಿದಾವೆ, ಇನ್ನೊಂದೆರಡು ಹತ್ತಿಲ್ಲ. ಅಲ್ಲಿ ಒಂದೆರಡು ಸೇವಂತಿಗೆ ಗಿಡ ಹಚ್ಚಿದ್ದೆ, ಅದನ್ನು ಹೂವೇ ಆಗಿಲ್ಲ ಯಾಕೋ ಏನೋ. ಹೂ ಎಲೆ ಎಲ್ಲ ಚಲೋತ್ತಾಗಿ ಬೆಳೆದವು. ನಾ ಹೂವು ಪ್ರತಿ ಸಲ ಹೂವು ಇದೇ ಗಿಡದಾನು ತೊಗೊಂಬರ್ತೇನೆ ನೋಡಿರಿ. ನಮ್ಮ ಬಾಜು ಆಂಟಿದ ಗಿಡ ರೀ ಅದು. ಅವ್ರು ಹರ್ಕೊಂಡ್ರೆ ಏನು ಅನ್ನಂಗಿಲ್ಲ ರೀ ನಮ್ಗೆ. ಹರ್ಕೊಂತಾರ ಅಜ್ಜಿರ, ಚಲೋ ಅದಾರ. ಅಲ್ಲಿವೇ ಹರ್ಕೊಂಡು ಬಂದಿರ್ತೇನೆ ನಾ ಹೂವಿನ ಗಿಡದ ದೇವ್ರ ಸಲುವಾಗಿ ಅದ ಪೂಜೆಗೆ ಇದ್ದಾಗ. ಸ್ವಲ್ಪ ಆಗಿದ್ದು ರೀ, ಅಷ್ಟೇ ಹರ್ಕೊಂಡು ಬಂದೆ. ಅವೇ ಸ್ವಲ್ಪ ತುಳಸಿ ಗಿಡಕ್ಕೆ ಒಂದು ಸ್ವಲ್ಪ ಹಾಕಿದೆ, ಮತ್ತು ಹೊಸ್ತಿಲ್ ಕೊಟ್ಟು ಹಾಕಿದ್ನಿ. ತುಳಸಿ ಗಿಡಕ್ಕೆ ಮುಂದೊಂದು ಪೇಪರ್ ಹಾಕಿ ಕಟ್ಟಿದ್ದೇನೆ ರೀ, ವೈಟ್ ಪೇಪರ್. ಯಾಕಂದ್ರೆ ಮಳೆ ಬರೋಣ ಅದು ನೀರು ಮಣ್ಣೆಲ್ಲ ಕಾರಿಡಾರ್ ಮೇಲೆ ಬೀಳ್ತದಂಥೇಳಿ. ಪೂಜೆನೂ ಆಗಿತ್ತು. ಟೈಮ್ 10 ಗಂಟೆ ಆಗೈತೆ ರೀ, ನಾಷ್ಟ ಮಾಡತ್ತೀನಿ. ಬರ್ರಿ ನಾಷ್ಟ ಮಾಡೋನು. ಶೇಂಗಾ ಹುರಿದಿದ್ನಲ್ರಿ, ಎಲ್ಲ ಡಬ್ಬಿ ಒಳಗೆ ಇಟ್ಕೋಬೇಕಂತ ಹೇಳಿ ಬಂದಿದ್ನಿ. ಅವಾಗೆ ಯಾಕೋ ಶೇಂಗಾದ ಉಂಡೆ ಮಾಡ್ಬೇಕಂತ ಅನಿಸ್ತು. ಶೇಂಗಾದ ಉಂಡೆ ಒಂದು ಸ್ವಲ್ಪ ಮಾಡೋಣ ಅಂಥೇಳಿ ಮಾಡ್ಕೊಳಕತ್ತೀನಿ ರೀ. ಮಧ್ಯಾಹ್ನ ಹುಡುಗರು ಸ್ಕೂಲಿಂದ ಬರ್ತಾರಲ್ರಿ, ಅವಾಗ ತಿನ್ನೋಕ್ಕಾಗ್ತಾವೆ. ಇನ್ಸ್ಟಂಟಾಗಿ ಜಲ್ದಿ ಒಂದೆರಡು ಮಾಡ್ಕೋಬೇಕಂತೇಳಿ ಮಾಡತ್ತಿದ್ದೆ. ಸ್ವಲ್ಪ ಬೆಲ್ಲ ತೊಗೊಂಡಿನಿ ರೀ, ಮತ್ತು ಅವೇ ಶೇಂಗಾ ಇದ್ದಲ್ಲ, ಶೇಂಗಾನೇ ಮಿಕ್ಸರ್ಗೆ ಹಾಕಿ ಮಿಕ್ಸಿ ಮಾಡ್ಕೋತೀನಿ ರೀ. ಶೇಂಗಾ ಮತ್ತು ಬೆಲ್ಲ ಎರಡೂ ಡೈರೆಕ್ಟ್ ಮಿಕ್ಸರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ. ಈಸಿ ಆಗ್ತೈತೆ ರೀ, ಎರಡೂ ಸೇಮ್ ಕ್ವಾಂಟಿಟಿ ಒಳಗೆ ಹಾಕ್ಕೊಂಡು ಮಾಡೋಣ. ಜಾಸ್ತಿ ಏನಿಲ್ಲ ರೀ, ಇವಾಗ ವಾತಾವರಣ ಸರಿ ಇಲ್ಲ, ಮತ್ತು ಎಲ್ಲ ಬೂಸ್ಟ್ ಬರ್ತಾವೆ. ಅದಕ್ಕೆ
ಒಂದು ಎಲ್ಲರಿಗೆ ಎರಡೆರಡು ಬರುವಷ್ಟು ಮಾಡ್ಕೋತೀನಿ. ನನ್ನ ಇಬ್ಬರು ಮಕ್ಕಳಿಗೂ ಶೇಂಗಾ ಬುಂದಿ ಅಂದ್ರೆ ಭಾಳ ಇಷ್ಟ ರೀ. ಬಂದ ತಕ್ಷಣ ಅಂತೂ ಭಾರಿ ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ಇವಾಗ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಕರೆಕ್ಟ್ 8ರಿಂದ 9 ಉಂಡೆ ಆಗಿದ್ದು. ಅದ್ರಾಗ ನಾ 2 ತಿಂದೆ, ಉಳಿದೋರಿಗೆಲ್ಲ 2 ಇಟ್ಟಿದ್ದೆ. ಉಂಡೆ ಕಟ್ಟಕ್ಕೆ ಭಾಳ ಈಸಿ ಆಗ್ತಾವ್ರಿ. ಇದು ಬೆಲ್ಲ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ರೆ ಅದು ಒತ್ತಿ ಕಟ್ಟನ ಉಂಡೆ ಕೂಡ್ತಾವ್ರಿ, ನಡಿತೈತಿ. ಹಿಂಗೂ ಮಾಡ್ಕೋಬಹುದು. ಕೆಲವೊಬ್ರು ಬೆಲ್ಲದ ಪಾಕ ಮಾಡಿಕೊಂಡು ಆಮೇಲೆ ಶೇಂಗಾದ ಪುಡಿ ಹಾಕಿ ಅದು ಮಾಡ್ತಾರೆ. ಇವಾಗ ಇದು ಜಲ್ದಿ ತಿನ್ನೋದೈತಲ್ಲ, ನಾನು ಅದಕ್ಕೆ ಇಷ್ಟೇ ಮಾಡಿಬಿಟ್ಟೆ. ಅಷ್ಟೇ ಪೌಡರ್ಲಿ ಎಷ್ಟು ಉಂಡೆ ಅದು ರೀ. ಚಲೋ ಆಗಿದ್ದು, ಟೇಸ್ಟ್ ಆಗಿದ್ದು. ನಾನು ಒಂದು ಸ್ವಲ್ಪದಿಂದ ಟೇಸ್ಟ್ ನೋಡಿದೆ. ಓಕೆ ಫ್ರೆಂಡ್ಸ್, ಈ ನಮ್ಮದು ನಾಷ್ಟಾದ ಶಾವಿಗೆ ಉಪ್ಪಿಟ್ಟು, ಹಾಗಲಕಾಯಿ ಪಲ್ಯ ಮಾಡಿದ್ದು ರೆಸಿಪಿ ಮತ್ತು ಈ ಶೇಂಗಾದ ಉಂಡೆ ನಿಮಗೇನಾದರೂ ರೆಸಿಪಿಗಳು ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಆ್ಯಂಡ್ ಹಾಗೆ ನೋಡ್ತಾ ಇರ್ರಿ. ಇವಾಗಿಂತಾನೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಅವ್ರಿಗೆಲ್ಲ ಥ್ಯಾಂಕ್ಸ್ ರೀ. ಥ್ಯಾಂಕ್ ಯು ಸೋ ಮಚ್ ರೀ. ಬಾಯ್ ಎಲ್ರಿಗೂ. ಬಾಯ್, ಟೇಕ್ ಕೇರ್. ಬಾಯ್.